ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ತುಂಬ ಸುಲಭವಾಗಿ ಮನೆಯಲ್ಲಿಯೇ ತುಂಬ ಘಮ ಘಮ ಅನ್ನುವಂತಹ ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹಾಗೂ ಮಟನ್ ಗ್ರೇವಿ ಇದೆಲ್ಲಕ್ಕೋಸ್ಕರ ಯೂಸ್ ಮಾಡಲಿಕ್ಕೋಸ್ಕರ ಒಂದು ಸೂಪರ್ ಆಗಿರುವಂಥ ಗರಂ ಮಸಾಲ ಶೇರ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಬಿರಿಯಾನಿಗೂ ಕೂಡ, ನೀವು ಪುಲಾವ್ಗೆ ಕೂಡ ಹಾಕ್ಬಹುದು. ತುಂಬ ಟೇಸ್ಟಿಯಾಗಿ ನಿಮ್ಮ ಎಲ್ಲ ಮಾಡುವಂಥ ರೆಸಿಪಿಯ ರುಚಿ ಇನ್ನೂ ಹೆಚ್ಚಿಸ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. ಬನ್ನಿ ಏನೆಲ್ಲ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ತಗೊಂಡಿದ್ದೇನೆ, ಇಲ್ಲಿ ಜಾವಿತ್ರಿ ಅಂತ ಹೇಳ್ತಾರೆ ಅದು, ಆಮೇಲೆ ಕಾಳುಮೆಣಸು, ಆಮೇಲೆ ಇದು ಚಕ್ಕೆ ಅಂತ ಹೇಳ್ತಾರೆ, ಆಮೇಲೆ ಇದು ಶಾಯಿ ಜೀರಾ ಹಾಗೂ ಲವಂಗ. ಇದು ನೋಡಿದರೆ ನಾನು ಹೆಸರು ಹೇಳೋದ್ರಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು, ನೀವು ನೋಡಿ ಇದನ್ನು ಪರಿಚಯಿಸಿ. ಏಲಕ್ಕಿ ಹಾಗೂ ಈ ಥರ ಸ್ಟಾರದ್ದು ಗರಂ ಮಸಾಲ ಬರ್ತದೆ ಅದು, ಹಾಗೂ ಕೊತ್ತಂಬರಿ, ಜೀರಿಗೆ, ಪಲಾವ್ ಎಲೆ, ಹಾಗೂ ಇದೊಂದು ಬರ್ತದೆ ನೋಡಿ ಈ ಥರ ಹೂವಿನ ಥರ. ದಯವಿಟ್ಟು ನಿಮ್ಮ ಜೊತೆ ನಾನು ಸಾರಿ ಅಂತ ಹೇಳ್ತೇನೆ, ಸ್ವಲ್ಪ ಹೆಸರು ನನಗೆ ಕನ್ಫ್ಯೂಸ್ ಕನ್ನಡದಲ್ಲಿ ಏನು ಹೇಳಿದಂತ. ನೀವು ನೋಡಿದರೆ ಪರಿಚಯಿಸ್ಬೋದು, ನೋಡಿ ನೀವು ಪರಿಚಯಿಸಿ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಜಾಸ್ತಿ ಕರಿಬಾರ್ದು, ಕರಿದರೆ ಕಹಿ ಆಗ್ತದೆ. ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಜಾಸ್ತಿ ಬಿಸಿ ಆಗಬೇಕಂತ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಈ ಗರಂ ಮಸಾಲ ನಾನಂತೂ ಇದು ಮನೆಯಲ್ಲಿಯೇ ಮಾಡ್ತಾ ಇರ್ತೇನೆ. ಗರಂ ಮಸಾಲ ಹೊರಗಿನಿಂದ ತರುವುದೇ ಇಲ್ಲ, ಮನೆಯಲ್ಲೇ ಈ ಥರ ಗರಂ ಮಸಾಲ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಹಾಗೂ ಇದಕ್ಕೆ ಕಸ್ತೂರಿ ಮೆಥಿ ಹಾಕಬೇಕು. ಕಸ್ತೂರಿ ಮೆಥಿ ಹಾಕೋದ್ರಿಂದ ಇನ್ನೂ ತುಂಬಾಗಿ ಟೇಸ್ಟ್ ಬರ್ತದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಈಗ ಇದನ್ನೆಲ್ಲ ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ, ಜಾಸ್ತಿ ಏನಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹಾಗೂ ನಾನು ಇದರಲ್ಲಿ ಏನೆಲ್ಲ ರೆಸಿಪಿ ಮಾಡ್ತೇನೆ ಅದನ್ನು ಕೂಡ ನಿಮ್ಮ ಜೊತೆ ಲಾಸ್ಟಲ್ಲಿ ಶೇರ್ ಮಾಡ್ತೇನೆ. ಅದಕ್ಕೋಸ್ಕರ ನನ್ನ ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳದೆ ಫುಲ್ಲು ನೋಡಿ ಫ್ರೆಂಡ್ಸ್. ಈಗ ಇದು ಸ್ವಲ್ಪ ಬಿಸಿ ಆಗ್ತಾ ಉಂಟು ನೋಡಿ. ಜಾಸ್ತಿ ಬಿಸಿ ಆದರೆ ಒಂಥರ ಕಹಿ ಟೇಸ್ಟ್ ಬರ್ತದೆ ಇದರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೆ ಸಾಕು ಗರಂ ಮಸಾಲ. ಮತ್ತು ಇನ್ನೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟವಿದ್ದ ಗರಂ ಮಸಾಲ, ನಿಮಗೆ ಪರಿಮಳ ತುಂಬ ಇಷ್ಟ ಅಂದರೆ ಯಾವುದಾದ್ರೂ ಗರಂ ಮಸಾಲ ಅದು ನೀವು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಗರಂ ಮಸಾಲ ಇಷ್ಟ ಇಲ್ಲ ಅಂದರೆ, ನಮ್ಮ ಮನೆಯಲ್ಲಿ ಲವಂಗ ಅಷ್ಟೇನು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಲವಂಗ ಹಾಕಲಿಲ್ಲ. ನೀವು ನೋಡಿರ್ಬೋದು, ನಿಮಗೆ ಲವಂಗದ ಪರಿಮಳ ಇಷ್ಟ ಅಂದರೆ ನೀವು ಲವಂಗದ್ದು ಜಾಸ್ತಿ ಹಾಕ್ಬೋದು. ಈಗ ಇದೆಲ್ಲ ಬಿಸಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗುವ ತನಕ ಇಡ್ತೇನೆ. ನೋಡಿ ಈ ಥರ ತಣ್ಣಗಾದಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸಣ್ಣಗೆ. ಈಗ ಇದು ತಣ್ಣಗಾಯಿತು, ನಾನೊಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕೋತೇನೆ. ಇದರಲ್ಲಿ ಅಂತೂ ಪುಲಾವು, ಬಿರಿಯಾನಿ ಈ ಥರ ಅಂತೂ ಮಾಡಿದ್ರಂತೂ ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟ. ನೀವು ಬೇರೆ ಏನು ಹಾಕಬೇಕಂತ ಇಲ್ಲ, ಗರಂ ಮಸಾಲ ಎಕ್ಸ್ಟ್ರಾ ಇಡೀ ಗರಂ ಮಸಾಲ ಎಲ್ಲ ಹಾಕ್ತೇವಲ್ಲ, ಅದು ಹಾಕಬೇಕಂತಲೇ ಇಲ್ಲ, ತುಂಬ ಟೇಸ್ಟಾಗಿ ಬರ್ತದೆ. ಇದರದ್ದು ಎಲ್ಲ ಇಷ್ಟೇ ಹುಡಿ ಹಾಕಿದರೆ ಸಾಕು, 1-2 ಸ್ಪೂನ್ ಹುಡಿ ಹಾಕಿದರೆ ಸಾಕು ನೀವು ಗರಂ ಮಸಾಲವದ್ದು. ಆಮೇಲೆ ಇದೆಲ್ಲ ಗ್ರೈಂಡ್ ಆಯಿತು ನೋಡಿ ಚೆನ್ನಾಗಿ. ಆಮೇಲೆ ಇದನ್ನೊಂದು ಚೆನ್ನಾಗಿ ಗಟ್ಟಿ ಪ್ಯಾಕ್ ಮಾಡಿ ಡಬ್ಬದ ಮುಚ್ಚಳ ಎಲ್ಲ ಗಟ್ಟಿ ಬಂದಿರುವಂತಹ ಡಬ್ಬದಲ್ಲಿ ಹಾಕಿಡಬೇಕು. ಇಲ್ಲಾಂದರೆ ಅದರ ಪರಿಮಳ ಎಲ್ಲ ತುಂಬ ಹೋಗಿ ಪರಿಮಳ ಸ್ವಲ್ಪ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ಡಬ್ಬದ ಮುಚ್ಚಳ ಗಟ್ಟಿಯಾಗಿರಬೇಕು. ನಾನು ಜಾಸ್ತಿ ಮಾಡಿ ಇಡುವುದಿಲ್ಲ, ಯಾಕಂದರೆ ನಾನು ಅದು ಜಾಸ್ತಿ ಮಾಡಿದರೆ ನನಗೆ ಅಷ್ಟೇನು ಇಷ್ಟವಾಗೋದಿಲ್ಲ. ಸ್ವಲ್ಪ ಮಾಡ್ತಾ ಇರ್ತೇನೆ ಆಗಾಗ ಗರಂ ಮಸಾಲ ಮನೆಯಲ್ಲೇ ನಾನು. ಈ ಥರ ಒಂದು ಪ್ಯಾಕ್ ಡಬ್ಬದಲ್ಲಿ ಇಟ್ಟೆ. ಈಗ ಇದರಲ್ಲಿ ನಾನು ಪುಲಾವ್ಗೋಸ್ಕರ ರೆಡಿ ಮಾಡ್ತಾ ಇರೋದು ನೋಡಿ. ಈ ಥರ ನಾನು ಮಟನ್ ಹಾಕಿದ ಮೇಲೆ ಎಷ್ಟು ಗರಂ ಮಸಾಲ ಪೌಡರ್ ಹಾಕ್ತೇನೆ ಅಂತ ನೋಡಿ. ಮಟನ್ ಅದು ಪುಲಾವ್ ಅಂತೂ ಸೂಪರಾಗಿ ಬರ್ತದೆ ಈ ಥರ ಹಾಕಿದರೆ. ನಾನು ಬಿರಿಯಾನಿಗೆ ಕೂಡ ಇದನ್ನೇ ಯೂಸ್ ಮಾಡೋದು, ಮನೆಯದ್ದೇ ನಾನು ಗರಂ ಮಸಾಲ ಯೂಸ್ ಮಾಡೋದು, ಹೊರಗಿನ ಗರಂ ಮಸಾಲ ನಾನು ಯೂಸ್ ಮಾಡೋದಿಲ್ಲ. ಇದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಹೇಳಿದರು ಗರಂ ಮಸಾಲವದ್ದು ಶೇರ್ ಮಾಡಿ ವಿಡಿಯೋಸ್ ಅಂತ. ನೋಡಿ ಫ್ರೆಂಡ್ಸ್, ನಾನು ಗರಂ ಮಸಾಲ ಪೌಡರ್ ಕೂಡ ನೋಡಿ ಈ ಸ್ಪೂನಲ್ಲಿ ನಾನು ಹಾಕ್ತಾ ಇರೋದು. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಇದೇ ಥರ ಈಸಿಯಾಗಿರುವಂತಹ ವಿಡಿಯೋಸ್ ನಾನು ಹಾಕ್ತಾ ಇರ್ತೇನೆ. ಇಲ್ಲಿ ನಾನು ವೈಟ್ ರೈಸ್ಗೆ ಗ್ರೀನ್ ಮಸಾಲವದ್ದು ಮಟನ್ ಸುಕ್ಕ ಮಾಡಿದ್ದೆ, ಅದಕ್ಕೂ ಕೂಡ ನಾನು ಇದೇ ಗರಂ ಮಸಾಲ ಯೂಸ್ ಮಾಡಿದ್ದು ನೋಡಿ. ಗ್ರೀನ್ ಮಸಾಲವದ್ದು ಗ್ರೇವಿ ಮಾಡಿದ್ದೆ, ಗ್ರೇವಿಗೆ ಕೂಡ ಇದೇ ಗರಂ ಮಸಾಲ ಹಾಕಿ ಯೂಸ್ ಮಾಡಿದ್ರಿಂದ ತುಂಬ ಟೇಸ್ಟಾಗಿ ಬಂದಿತ್ತು ಗ್ರೇವಿ ಕೂಡ. ನೋಡಿ ಈ ಥರ ಗ್ರೇವಿ ಮಾಡಿದ್ದೆ ನಾನು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇದರಲ್ಲಿ ಪಲಾವ್ ಮಾಡಿದ್ದೆ, ನೆಕ್ಸ್ಟ್ ಡೇ ಈ ಥರ ಗ್ರೇವಿ ಮಾಡಿದ್ದೆ. ಈಗ ಎಲ್ಲ ಆದಮೇಲೆ ನಾನು ಇಲ್ಲಿ ರೆಡಿ ಮಾಡ್ತಾ ಇರೋದು ನಮ್ಮ ಲೆಮನ್ ಟೀ ಮಾಡಲಿಕ್ಕೋಸ್ಕರ. ಲೆಮನ್ ಟೀ ಅದು ನನಗೆ ತುಂಬ ಇಷ್ಟವಾಯಿತು ಪ್ಯಾಕೆಟ್ ಈ ಥರ, ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡಿದೆ. ಮೊದಲಿಗೆ ನೀರು ಕುದಿಸ್ಲಿಕ್ಕೆ ಇಟ್ಟು ಈ ಥರ 2 ಪ್ಯಾಕೆಟ್ ಬರ್ತಾಯಿತ್ತು ಅದರಲ್ಲಿ. ಏಕೋ ಇದರದ್ದು ಫ್ಲೇವರ್ ಕೂಡ ತುಂಬ ಇಷ್ಟ ಆಯಿತು. ಈ ಥರ ಒಮ್ಮೆ ಡಿಪ್ ಮಾಡಿದ್ಮೇಲೆ ಮತ್ತೊಂದು ಇದರಲ್ಲಿ ಸಣ್ಣಗೆ ಜಿಂಜರ್ ಹಾಗೂ ಲೆಮನದ್ದು ಫ್ಲೇವರ್, ಈ ಥರ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಥರ ಎಲ್ಲ ಲೆಮನ್ ಟೀ ಕುಡಿಲಿಕ್ಕೆ ತುಂಬ ಇಷ್ಟ ಆಗ್ತದೆ ನನಗೆ. ಲೆಮನ್ ಟೀ ಅಂದರೆ ತುಂಬ ಇಷ್ಟ. ಬೇರೆ ಈ ಥರ ಜಿಂಜರ್ ಮಸಾಲ ಹಾಕಿ ಕೂಡ ನಮ್ಮ ಅತ್ತೆ ಒಂದು ಟೀ ಮಾಡ್ತಾರೆ ಊರಲ್ಲಿ ಕೂಡ, ಅದು ಕೂಡ ತುಂಬ ಚೆನ್ನಾಗಿರ್ತದೆ ಆ ಲೆಮನ್ ಟೀ ಕೂಡ. ಅವರು ಲೆಮನ್ ಟೀ ಅಲ್ಲ, ಬ್ಲ್ಯಾಕ್ ಟೀ ಮಾಡೋದು, ಅದರಲ್ಲಿ ಒಂದು ಮಸಾಲೆ ಎಲ್ಲ ಹಾಕ್ತಾರೆ, ಸೂಪರ್ ಆಗಿರ್ತದೆ ಅದು ಕೂಡ. ಓಕೆ ಫ್ರೆಂಡ್ಸ್, ನಾನು ಊರಿಗೆ ಹೋದಾಗ ನೆಕ್ಸ್ಟ್ ಅದರ ರೆಸಿಪಿ ನಿಮ್ಗೆ ಶೇರ್ ಮಾಡ್ತೇನೆ, ಅವರು ಮಾಡುವಂಥ ಲೆಮನ್ ಟೀ. ಇನ್ನೊಮ್ಮೆ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿ ತನಕ ಬಾಯ್ ಬಾಯ್.